ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ್ ಪ್ರವೀಣ್. ಜನತಾ ಆಯುರ್ವೇದ ಹಾಸನ. ಓಂ ನಮಾಮಿ ಧನ್ವಂತರಿ ಮಾದಿದೇವಂ ಸುರಾಸುರೈರ್ವಂದಿತ ಪಾದಪದ್ಮಂ ಲೋಕೆ ಜರಾರುಗ್ಭಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೌಷಧೀನ ಧನ್ವಂತರಿ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ವಂದೇ ಪೀಯೂಷದಾಯಕಂ. ಸರ್ವೇ ಜನಾಃ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಃ. ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ಹೈಪರ್ ಟೆನ್ಷನ್ ಅಂತಂದರೆ BP ಸಮಸ್ಯೆ, ಡಯಾಬಿಟಿಸ್ ಅಂದರೆ ಸಕ್ಕರೆ ಕಾಯಿಲೆ, ನಂತರ ಅತಿ ಹೆಚ್ಚು ಜನರನ್ನು ಕಾಡ್ತಾ ಇರತಕ್ಕಂಥ ಒಂದು ಸಮಸ್ಯೆ ಅಂದರೆ ಕೊಲೆಸ್ಟ್ರಾಲ್ ಬಗ್ಗೆ ಎಷ್ಟೊಂದು ಜನರಿಗೆ ಕೆಲವೊಂದು ತಪ್ಪು ಕಲ್ಪನೆ ಇದೆ. ಯಾರು ದಪ್ಪಗಿರ್ತಾರೋ ಅವರಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಇರುತ್ತೆ, ಯಾರು ತೆಳ್ಳಗಿರ್ತಾರೋ ಅವರಲ್ಲಿ ಕೊಲೆಸ್ಟ್ರಾಲ್ ಇರಲ್ಲ ಅಂತ ಒಂದು ತಪ್ಪು ಕಲ್ಪನೆ ಇದೆ. ಇದು ಹಾಗಲ್ಲ. ದಪ್ಪಗಿದ್ದವರಲ್ಲಿ ಕೊಲೆಸ್ಟ್ರಾಲ್ ಇಲ್ಲದಲೇ ಇರಬಹುದು, ತೆಳ್ಳಗಿದ್ದವರಲ್ಲಿ ಕೊಲೆಸ್ಟ್ರಾಲ್ ಇರಬಹುದು, ಅಥವಾ ದಪ್ಪಗಿದ್ದವರಲ್ಲಿ ಕೊಲೆಸ್ಟ್ರಾಲ್ ಇರಬಹುದು, ತೆಳ್ಳಗಿದ್ದವರಲ್ಲಿ ಕೊಲೆಸ್ಟ್ರಾಲ್ ಇಲ್ಲದಲೇ ಇರಬಹುದು. ಹಾಗಾಗಿ ಈ ತೆಳ್ಳಗಿದ್ದವರಲ್ಲಿ ಕೊಲೆಸ್ಟ್ರಾಲ್ ಇರೋದಕ್ಕೆ ಟಾಫಿ ಅಂತ ಕರೀತಾರೆ, ಅಂದರೆ ಥಿನ್ ಔಟ್ಸೈಡ್ ಫ್ಯಾಟ್ ಇನ್ಸೈಡ್. ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಕೊಲೆಸ್ಟ್ರಾಲ್ ಬಗ್ಗೆ ಸಂಪೂರ್ಣವಾದ ಮಾಹಿತಿ. ಕೊಲೆಸ್ಟ್ರಾಲ್ ಅಂತಂದರೆ ಏನು, ಅದರಲ್ಲಿ ಎಷ್ಟು ವಿಧಗಳಿದೆ, ಅದು ಆಗಲು ಕಾರಣ ಏನು, ಅದರ ಲಕ್ಷಣಗಳೇನು, ಅದನ್ನು ಯಾವ ರೀತಿ ಕಂಡುಹಿಡಿತಾರೆ, ಅದಕ್ಕೆ ಪರಿಹಾರ ಏನು, ಆಯುರ್ವೇದದಲ್ಲಿ ಏನು ಹೇಳ್ತಾರೆ, ಈ ಎಲ್ಲ ಒಂದು ಸಂಪೂರ್ಣವಾದ ಮಾಹಿತಿಯನ್ನು ತಮಗೆ ತಿಳಿಸ್ಕೊಡ್ತೀನಿ. ಆದ್ದರಿಂದ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲೇ ಕಡೆಯವರೆಗೂ ನೋಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊತೀನಿ. ಈ ಫ್ಯಾಟ್ ಅನ್ನೋದು ಅತಿ ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥ ಒಂದು ಅಂಶ. ಇದರಲ್ಲಿ ಫ್ಯಾಟಲ್ಲಿ ಎರಡು ರೀತಿ ಇದೆ. ಒಂದು ಬಾಡಿ ಫ್ಯಾಟ್, ಇನ್ನೊಂದು ಬ್ಲಡ್ ಫ್ಯಾಟ್. ಬಾಡಿ ಫ್ಯಾಟ್ ಅಂದರೆ ಸ್ಟೋರ್ಡ್ ಫ್ಯಾಟ್, ನಮ್ಮ ದೇಹದಲ್ಲಿ ಸ್ಟೋರ್ ಆಗಿರ್ತಕ್ಕಂಥ ಫ್ಯಾಟ್. ಇದರಲ್ಲಿ ಎರಡು ವಿಧ ಇದೆ. ಒಂದು ಸಬ್ಕ್ಯೂಟೇನಿಯಸ್ ಫ್ಯಾಟ್, ಎರಡನೇದು ವಿಸರಲ್ ಫ್ಯಾಟ್. ಸಬ್ಕ್ಯೂಟೇನಿಯಸ್ ಫ್ಯಾಟ್ ಅಂದರೆ ನಮ್ಮ ಚರ್ಮದ ಕೆಳಗಡೆ ಶೇಖರಣೆಯಾಗಿರ್ತಕ್ಕಂಥ ಕೊಬ್ಬಿನಂಶಕ್ಕೆ ಸಬ್ಕ್ಯೂಟೇನಿಯಸ್ ಫ್ಯಾಟ್ ಅಂತ ಕರೀತಾರೆ. ಹಾಗೂ ವಿಸರಲ್ ಫ್ಯಾಟ್ ಅಂದರೆ ನಮ್ಮ ದೇಹದ ಅಂಗಾಂಗಗಳ ಮೇಲೆ ಶೇಖರಣೆಯಾಗಿರ್ತಕ್ಕಂಥ ಫ್ಯಾಟ್ಗೆ ವಿಸರಲ್ ಫ್ಯಾಟ್ ಅಂತ ಕರೀತಾರೆ. ಲಿವರ್ ಮೇಲೆ ಶೇಖರಣೆ ಆಯಿತು ಅಂದರೆ ಫ್ಯಾಟಿ ಲಿವರ್ ಅಂತಾರೆ. ಕಿಡ್ನಿ ಮೇಲೆ ಹಾಗೂ ಪ್ಯಾಂಕ್ರಿಯಾಸಲ್ಲಿ ಶೇಖರಣೆ ಆಯಿತು ಅಂತಂದರೆ ವಿಸರಲ್ ಫ್ಯಾಟ್ ಅಂತ ಕರೀತಾರೆ. ಇನ್ನು ಬ್ಲಡ್ ಫ್ಯಾಟ್ ಅಂದರೆ ರಕ್ತನಾಳಗಳ ಒಳಗಡೆ ಶೇಖರಣೆಯಾಗಿರ್ತಕ್ಕಂತಹ ಕೊಬ್ಬಿನಂಶಕ್ಕೆ ಲಿಪಿಡ್ಸ್ ಅಂತ ಕರೀತಾರೆ. ಹಾಗಾದರೆ ಈ ಒಂದು ಫ್ಯಾಟ್ನ ಒಂದು ಫಂಕ್ಷನ್ಸ್ ಏನು, ಇದರ ಕೆಲಸ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ನಮ್ಮ ದೇಹದಲ್ಲಿ ಎನರ್ಜಿ ಸ್ಟೋರ್ ಮಾಡೋದಕ್ಕೆ ಇದು ತುಂಬಾ ಸಹಕಾರಿಯಾಗಿದೆ. ಎನರ್ಜಿ ಸ್ಟೋರ್ ಮಾಡ್ತದೆ, ಹಾಗೂ ಹಾರ್ಮೋನ್ ಪ್ರೊಡಕ್ಷನ್ನಲ್ಲಿ ಇದು ಸಹಕಾರಿಯಾಗಿದೆ. ಸೆಲ್ ಮೆಂಬ್ರೇನ್ ಫಾರ್ಮೇಷನಲ್ಲಿ ಸಹಕಾರಿಯಾಗಿದೆ. ವೈಟಮಿನ್ ಡಿ ಸಿಂಥಸಿಸಲ್ಲಿ ಇದು ಸಹಕಾರಿಯಾಗಿದೆ. ಹಾಗೂ ಬೈಲ್ ಆ್ಯಸಿಡ್ ಫಾರ್ಮೇಷನಲ್ಲಿ ಡೈಜೆಷನ್ಗೆ ಇದು ತುಂಬಾ ಸಹಕಾರಿಯಾಗಿದೆ. ಬಾಡಿ ಟೆಂಪರೇಚರ್ನ ನಾರ್ಮಲ್ನಲ್ಲಿ ಇಡ್ತದೆ, ಹಾಗೂ ಅಂಗಾಂಗಗಳನ್ನ ಇದು ಪ್ರೊಟೆಕ್ಟ್ ಮಾಡ್ತದೆ. ಹೀಗೆ ಹಲವಾರು ರೀತಿಯ ಇದರಲ್ಲಿ ಫಂಕ್ಷನ್ಗಳಿದೆ. ಆದರೆ ಈ ಫ್ಯಾಟ್ ಅನ್ನೋದು ಒಂದು ನಿಯಮಿತವಾಗಿ ಇರಬೇಕಾಗ್ತದೆ. ಇದು ಯಾವಾಗ ಫ್ಯಾಟ್ ಜಾಸ್ತಿ ಆಗ್ತದೋ ಅಂಥ ಒಂದು ಸಂದರ್ಭದಲ್ಲಿ ಹಲವಾರು ದುಷ್ಪರಿಣಾಮಗಳಾಗ್ತದೆ. ಈ ಬಾಡಿ ಫ್ಯಾಟ್ ವಿಷಯಕ್ಕೆ ಬರೋಣ. ಬಾಡಿ ಫ್ಯಾಟ್ ಅಂತಂದರೆ ದೇಹದಲ್ಲಿರ್ತಕ್ಕಂಥ ಫ್ಯಾಟ್. ಇದಕ್ಕೆ ಕಾರಣ ಏನು ಅನ್ನೋದು ತಿಳ್ಕೊಳ್ಳೋಣ. ಕಾರಣಗಳಲ್ಲಿ ಹಲವಾರು ಕಾರಣಗಳಿದೆ. ಅದರಲ್ಲಿ ಪ್ರಮುಖವಾದ ಕಾರಣ ಯಾವುದು ಅಂತಂದರೆ ಡಯಟ್ರಿ ಕಾಸ್, ಲೈಫ್ ಸ್ಟೈಲ್ ಕಾಸ್, ಮೆಡಿಕಲ್ ಕಾಸ್ ಹಾಗೂ ಜೆನೆಟಿಕ್ಸ್. ಡಯಟ್ರಿ ಕಾಸಿಗೆ ಬಂತು ಅಂದರೆ ನಮ್ಮ ಆಹಾರದಲ್ಲಿ ನಾವು ಯಾವ ರೀತಿ ಆಹಾರ ಸೇವನೆ ಮಾಡ್ತೀವಿ ಅನ್ನೋದು ಪ್ರಮುಖ ಪಾತ್ರ ವಹಿಸ್ತದೆ. ಅದರಲ್ಲಿ ಅತಿಯಾದ ಒಂದು ಮಸಾಲೆ ಪದಾರ್ಥಗಳನ್ನ ಅತಿಯಾಗಿ ಸೇವನೆ ಮಾಡೋದು, ಜಿಡ್ಡಿನಂಶಗಳನ್ನ ಅತಿಯಾಗಿ ಸೇವನೆ ಮಾಡೋದು, ಆಯಿಲ್ ಇರ್ತಕ್ಕಂಥ ಆಹಾರ ಪದಾರ್ಥಗಳನ್ನ ಅತಿಯಾಗಿ ಸೇವನೆ ಮಾಡ್ತಕ್ಕಂತಹದ್ದು, ಬೇಕ್ರಿ ಫುಡ್ಸು, ಫ್ರೈಡ್ ಫುಡ್ಸು, ಜಂಕ್ ಫುಡ್ಸು, ಹಾಗೂ ಈ ಒಂದು ತುಂಬಾ ಡೀಪ್ ಫ್ರೈ ಮಾಡಿರ್ತಕ್ಕಂಥ ಆಹಾರ ಪದಾರ್ಥಗಳು, ಅತಿಯಾದ ಮಾಂಸಾಹಾರ ಸೇವನ, ಹಾಗೂ ಇದರ ಜೊತೆಗೆ ಅತಿಯಾದ ಸಿಹಿ ಪದಾರ್ಥಗಳನ್ನ, ಸ್ವೀಟ್ ಪದಾರ್ಥಗಳನ್ನ ಅತಿಯಾಗಿ ಸೇವನೆ ಮಾಡೋದು, ಸ್ವೀಟ್ಸ್ಗಳನ್ನ ತಿನ್ನೋದು, ಕಾರ್ಬೋನೇಟೆಡ್ ಡ್ರಿಂಕ್ಸು, ಸ್ವೀಟ್ ಡ್ರಿಂಕ್ಸ್ಗಳನ್ನ, ಅತಿಯಾದ ಒಂದು ಸಿಹಿ ಪಾನೀಯಗಳನ್ನ ಅತಿ ಹೆಚ್ಚು ಸೇವನೆ ಮಾಡೋದ್ರಿಂದ, ಈ ಎಲ್ಲ ಒಂದು ಕಾರಣಗಳಿಂದ ನಮ್ಮ ಈ ಒಂದು ಫ್ಯಾಟ್ ಹೆಚ್ಚಾಗ್ತದೆ. ಇನ್ನು ಲೈಫ್ ಸ್ಟೈಲ್ ಕಾಸ್ ಅಂತಂದರೆ ಏನು ಕೆಲಸನೇ ಮಾಡ್ದಲೇ ಇರ್ತಕ್ಕಂಥದ್ದು, ಸೋಮಾರಿಯಾಗಿರ್ತಕ್ಕಂಥದ್ದು, ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಂತ ಹೇಳ್ತಾರೆ. ಹಾಗೂ ಈ ಒಂದು ಲ್ಯಾಕ್ ಆಫ್ ಎಕ್ಸಸೈಸ್ ಮಾಡ್ದಲೇ ಇರ್ತಕ್ಕಂಥದ್ದು, ಅತಿಯಾದ ಧೂಮಪಾನ, ಅತಿಯಾದ ಮದ್ಯಪಾನ, ಒಬೆಸಿಟಿ, ಈ ಎಲ್ಲ ಕಾರಣಗಳಿಂದ ಈ ಒಂದು ಫ್ಯಾಟ್ ಡೆಪಾಸಿಷನ್ ಆಗ್ತದೆ. ಇನ್ನು ಮೆಡಿಕಲ್ ಕಾಸಲ್ಲಿ ಪ್ರಮುಖವಾಗಿ ಡಯಾಬಿಟಿಸ್, ಸಕ್ಕರೆ ಕಾಯಿಲೆ ಇದ್ದಂಥವರಲ್ಲಿ, ಒಬೆಸಿಟಿ ಇದ್ದಂಥವರಲ್ಲಿ, ಹಾಗೂ ಲಿವರ್ ಡಿಸೀಸು, ಹಾಗೂ ಈ ಒಂದು ಕಿಡ್ನಿ ಸಮಸ್ಯೆ ಇದ್ದಂಥವರಲ್ಲಿ, ಹಾಗೂ PCOS ಪಾಲಿಸಿಸ್ಟಿಕ್ ಒವೇರಿಯನ್ ಸಿಂಡ್ರೋಮ್ ಅಂತ ಹೇಳ್ತಾರೆ, ಈ ಸಮಸ್ಯೆ ಇದ್ದಂಥವರಲ್ಲಿ ಈ ಒಂದು ಫ್ಯಾಟ್ ಡೆಪಾಸಿಷನ್ ಜಾಸ್ತಿ ಇರ್ತದೆ. ಇನ್ನು ಜೆನೆಟಿಕ್ಸಲ್ಲಿ ಹೆರಿಡಿಟರಿಯಾಗಿ ಇರಬಹುದು. ಹಾಗಾದರೆ ಈ ಒಂದು ಕಾರಣಗಳಾದ ನಂತರ ಲಕ್ಷಣಗಳು, ಬಾಡಿ ಫ್ಯಾಟ್ ಜಾಸ್ತಿ ಇದ್ದರೆ ಯಾವ ಲಕ್ಷಣಗಳಿರ್ತದೆ ಅಂದರೆ ನೋಡೋಕೆ ಅಪಿಯರೆನ್ಸಲ್ಲೇ ಗೊತ್ತಾಗ್ಬಿಡುತ್ತೆ. ತುಂಬಾ ದಪ್ಪ ಇರ್ತಾರೆ, ಅವ್ರಿಗೆ ಫ್ಯಾಟ್ ಡೆಪಾಸಿಷನ್ ಆಗಿರ್ತಾರೆ, ಅವ್ರಿಗೆ ಏನು ಕೆಲಸ ಮಾಡೋಕ್ಕಾಗೋದಿಲ್ಲ, ಆ್ಯಕ್ಟಿವ್ ಆಗಿರೋದಿಲ್ಲ, ಯಾವಾಗಲೂ ಮಲಗಬೇಕು ಅಂತ ಅನ್ನಿಸ್ತಿರುತ್ತೆ ಅವ್ರಿಗೆ.
ಜಾಸ್ತಿ ನಡೆದ್ರೆ ಸುಸ್ತಾಗ್ತಾರೆ, ಬೆವರು ಬರ್ತಿರ್ತಾರೆ, ಅತಿಯಾದ ಒಂದು ಬೆವರು ಬರ್ತಿರ್ತಾರೆ, ಸುಸ್ತಾಗೋದು, ಮಾಡಿಮೆಟ್ಲು ಹತ್ತಕ್ಕೆ ಸುಸ್ತಾಗ್ತಿರ್ತದೆ, ಹತ್ತಬೇಕಾದ್ರೆ ಸುಸ್ತಾಗ್ತಿರ್ತಾರೆ. ಈ ಎಲ್ಲ ಒಂದು ಲಕ್ಷಣಗಳು ಅವರಲ್ಲಿ ಕಾಣಿಸ್ಕೊಳ್ತದೆ. ಇನ್ನು ಇದರಲ್ಲಿ ಈ ಒಂದನ್ನು ಈ ಬಾಡಿ ಫ್ಯಾಟ್ನ ಯಾವ ರೀತಿ ಕಂಡುಹಿಡಿಯೋದು ಅಂದರೆ ಒಂದು ಸಿಂಪಲ್ ಫಾರ್ಮುಲಾ ಇದೆ. ಆ ಫಾರ್ಮುಲಾ ಏನಂತ ಹೇಳಿದ್ರೆ BMI ಅಂತ ಹೇಳಿದ್ರೆ ಬಾಡಿ ಮಾಸ್ ಇಂಡೆಕ್ಸ್. ಇದನ್ನು ನೀವೇ ಪರೀಕ್ಷೆ ಮಾಡ್ಕೋಬೋದು. ನೀವು ದಪ್ಪಗಿದ್ದೀರೋ, ಸಣ್ಣಗಿದ್ದೀರೋ, ಕೊಲೆಸ್ಟ್ರಾಲ್ ಇದೆಯೋ ಇಲ್ಲವೋ, ಇದನ್ನು ನೀವೇ ಪರೀಕ್ಷೆ ಮಾಡ್ಕೋಬೋದು. ಆ ಫಾರ್ಮುಲಾ ಏನು ಅಂತಂದರೆ ವೆಯ್ಟ್ ಇನ್ kg ಡಿವೈಡೆಡ್ ಬೈ ಹೈಟ್ ಇನ್ ಮೀಟರ್ ಸ್ಕ್ವೇರ್ ಅಂತಂದರೆ ನೀವೆಷ್ಟು ತೂಕ ಇದ್ದೀರಾ ಮೆನ್ಷನ್ ಮಾಡಿ ಅದನ್ನು ಬರ್ಕೊಳ್ಳಿ. ಹಾಗೂ ನೀವು ಎಷ್ಟು ಹೈಟ್ ಇದ್ದೀರಾ ಅದನ್ನು ಮೀಟರ್ ಲೆಕ್ಕದಲ್ಲಿ ನೀವು ಅದನ್ನು ಕ್ಯಾಲ್ಕುಲೇಟ್ ಮಾಡಿ ಇಟ್ಕೊಂಡ್ರೆ ವೆಯ್ಟ್ ಇನ್ kg ಎಷ್ಟು ತೂಕ ಇದ್ದೀರಾ ಅದು ಡಿವೈಡೆಡ್ ಬೈ ಹೈಟ್ ಇನ್ ಮೀಟರ್ ಸ್ಕ್ವೇರ್ ಎಷ್ಟು ನೀವು ಹೈಟ್ ಇದ್ದೀರಾ ಅದನ್ನು ಇಂಟು 2 ಮಾಡ್ತು ಅಂತಂದರೆ ಡಬಲ್ ಮಾಡ್ತು ಅಂದರೆ ಬರ್ತಕ್ಕಂಥ ಒಂದು ರಿಸಲ್ಟಲ್ಲಿ ನೀವು ನಿಮ್ಮ ತೂಕನ ಕಂಡಿಡ್ಕೋಬಹುದು. ಇದು 18ಕ್ಕಿಂತನೂ ಕಡಿಮೆ ಬಂತು ಅಂದರೆ ಅಂಡರ್ ವೆಯ್ಟ್ ಇದ್ದೀರಾ ಅಂತ ಅರ್ಥ. ಹಾಗೂ ಇದು 18ರಿಂದ 24ವರೆಗೂ ಬಂತು ಅಂತಂದರೆ ನಾರ್ಮಲ್ ವೆಯ್ಟ್ ಇದ್ದೀರಾ ಅಂತ ಅರ್ಥ. 24ರಿಂದ 29ವರೆಗೂ ಬಂತು ಅಂದರೆ ಇದು ಓವರ್ ವೆಯ್ಟ್ ಅಂತ ಅರ್ಥ. 30ಕ್ಕಿಂತ ಹೆಚ್ಚು ಬಂತು ಅಂದರೆ ಒಬೆಸಿಟಿ ಅಂತ ಅರ್ಥ. ಹಾಗಾದರೆ ಈ ಒಂದು ಬಾಡಿ ಫ್ಯಾಟ್ ಬಗ್ಗೆ ಇಷ್ಟೆಲ್ಲ ಮಾಹಿತಿನ ನಾವು ತಿಳ್ಕೊಂಡ್ವಿ. ಇನ್ನು ಬ್ಲಡ್ ಫ್ಯಾಟ್ ಅಂತಂದರೆ ರಕ್ತನಾಳಗಳಲ್ಲಿ ಇರ್ತಕ್ಕಂತಹ ಕೊಬ್ಬಿನಂಶ, ಇದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ. ರಕ್ತನಾಳಗಳ ಒಳಗೆ ಶೇಖರಣೆಯಾಗಿರ್ತಕ್ಕಂತಹ ಕೊಬ್ಬಿನಂಶಕ್ಕೆ ಲಿಪಿಡ್ಸ್ ಅಂತ ಕರೀತಾರೆ. ಹಾಗಾದ್ರೆ ಇದನ್ನು ಯಾವ ರೀತಿ ನಾವು ಕಂಡುಹಿಡಿಯೋದು ಅಂತಂದರೆ ಲಿಪಿಡ್ ಪ್ರೊಫೈಲ್ ಟೆಸ್ಟ್ ಅಥವಾ ಲಿಪಿಡ್ ಪ್ಯಾನಲ್ ಟೆಸ್ಟ್ ಅಂತ ಹೇಳ್ತಾರೆ. ಇದನ್ನು ಮಾಡಿಸೋದ್ರಿಂದ ನಮ್ಮ ಕೊಲೆಸ್ಟ್ರಾಲ್ ರಕ್ತನಾಳಗಳಲ್ಲಿ ಶೇಖರಣೆ ಆಗಿರೋದು ಏನು ಗೊತ್ತಾಗ್ತದೆ. ಇದು ತುಂಬಾ ಡೇಂಜರ್. ಯಾಕೆ ಅಂತಂದರೆ ಯಾವಾಗ ರಕ್ತನಾಳಗಳ ಒಳಗಡೆ ಕೊಬ್ಬು ಶೇಖರಣೆ ಆಗ್ತದೋ ಅಂಥ ಒಂದು ಸಂದರ್ಭದಲ್ಲಿ ಹಲವಾರು ಸಮಸ್ಯೆಗಳಾಗುವ ಸಾಧ್ಯತೆಗಳಿರ್ತದೆ. ಪ್ಲೇಕ್ಸ್ ಫಾರ್ಮೇಷನ್ ಅಂದರೆ ರಕ್ತನಾಳಗಳ ಒಳಗಡೆ ಆರ್ಟ್ರಿಗಳು ಬ್ಲಾಕ್ ಆಗುವ ಚಾನ್ಸಸ್ ಇರ್ತದೆ. ಹಾರ್ಟ್ ಅಟ್ಯಾಕ್ ಆಗುವ ಸಾಧ್ಯತೆಗಳಿರ್ತದೆ, ಸ್ಟ್ರೋಕ್ ಆಗೋ ಸಾಧ್ಯತೆ ಇರ್ತದೆ, ಹಾಗೂ ಪೆರಿಫೆರಲ್ ಆರ್ಟರಿ ಡಿಸೀಸ್ ಅಂತ ಹೇಳ್ತಾರೆ. ಈ ಎಲ್ಲ ಒಂದು ಸಮಸ್ಯೆಗಳಾಗುವ ಸಾಧ್ಯತೆಗಳಿರ್ತದೆ. ಆದ್ದರಿಂದ ಇದನ್ನು ನಾವು ಟೆಸ್ಟ್ ಮಾಡಿಸ್ಬೇಕಾಗ್ತದೆ. ಇದರಲ್ಲಿ ಯಾವ್ಯಾವ್ದು ಬರ್ತದೆ ಅಂದರೆ ಪ್ರಮುಖವಾಗಿ ಟೋಟಲ್ ಕೊಲೆಸ್ಟ್ರಾಲ್, LDL ಲೋ ಡೆನ್ಸಿಟಿ ಲೈಪೋಪ್ರೋಟೀನ್ ಅಥವಾ ಬ್ಯಾಡ್ ಕೊಲೆಸ್ಟ್ರಾಲ್ ಅಂತಾರೆ, ಅಥವಾ HDL ಹೈ ಡೆನ್ಸಿಟಿ ಲೈಪೋಪ್ರೋಟೀನ್ ಗುಡ್ ಕೊಲೆಸ್ಟ್ರಾಲ್, ಹಾಗೂ ಟ್ರೈಗ್ಲಿಸರೈಡ್ಸ್ ಹಾಗೂ VLDL ವೆರಿ ಲೋ ಡೆನ್ಸಿಟಿ ಲೈಪೋಪ್ರೋಟೀನ್. ಈ 5ನ್ನು ಟೆಸ್ಟ್ ಮಾಡಿಸೋದ್ರಿಂದ ನಿಮ್ಮ ರಕ್ತದಲ್ಲಿ ರಕ್ತನಾಳಗಳಲ್ಲಿ ಕೊಬ್ಬು ಶೇಖರಣೆ ಆಗಿದೆಯಾ ಅನ್ನೋದು ನಿಮಗೆ ಗೊತ್ತಾಗ್ತದೆ. ಟೋಟಲ್ ಕೊಲೆಸ್ಟ್ರಾಲ್ ಅಂದರೆ ಎಲ್ಲ ಟೋಟಲ್ ಆಗಿ ಎಷ್ಟು ಕೊಲೆಸ್ಟ್ರಾಲ್ ಇದೆಯೋ ಅದು ಬಾಡಿಲಿ ಶೇಖರಣೆ ಆಗಿರೋದು ಅದನ್ನು ಒಂದು ಪರೀಕ್ಷೆ ಮಾಡ್ತಕ್ಕಂಥ ಒಂದು ಇದಕ್ಕೆ ಟೋಟಲ್ ಕೊಲೆಸ್ಟ್ರಾಲ್ ಅಂತ ಹೇಳ್ತಾರೆ. ಹಾಗಾದರೆ ಇದು ಎಷ್ಟಿರಬೇಕು ಅಂದರೆ 200 mg/ಡೆಸಿಲೀಟ್ರಿಗಿಂತನೂ ಕಡಿಮೆ ಇತ್ತು ಅಂತಂದರೆ ನಾರ್ಮಲ್ ಆಗಿದೆ ಅಂತ ಅರ್ಥ. ಇನ್ನು LDL ಲೋ ಡೆನ್ಸಿಟಿ ಲೈಪೋಪ್ರೋಟೀನ್ ಬ್ಯಾಡ್ ಕೊಲೆಸ್ಟ್ರಾಲ್ ಇದೇನಂತಂದರೆ ಇದರ ಒಂದು ನಾರ್ಮಲ್ ರೇಂಜ್ ಏನು ಅಂದರೆ 100 mg/ಡೆಸಿಲೀಟ್ರಿಗಿಂತ ಒಳಗಡೆ ಇತ್ತು ಅಂದರೆ ನಾರ್ಮಲ್ ಇದೆ ಅಂತ ಅರ್ಥ. ಲಿವರಲ್ಲಿ ಇರ್ತಕ್ಕಂತಹ ಕೊಲೆಸ್ಟ್ರಾಲ್ನ ಅದು ಕ್ಯಾರಿ ಮಾಡಿ ಇದು ಟಿಶ್ಯೂಗಳಿಗೆ ಇದು ಸಪ್ಲೈ ಮಾಡ್ತದೆ. ಇದು ಯಾವಾಗ ಹೆಚ್ಚಾಗ್ತದೋ ಅಂಥ ಒಂದು ಸಂದರ್ಭದಲ್ಲಿ ಈ ಒಂದು ಕೆಲವು ದುಷ್ಪರಿಣಾಮಗಳಾಗ್ತದೆ. ಆರ್ಟ್ರಿ ಬ್ಲಾಕ್ ಆಗಬಹುದು, ಹಾರ್ಟ್ ಅಟ್ಯಾಕ್ ಆಗೋ ಸಾಧ್ಯತೆಗಳಿರ್ತದೆ, ಪೆರಿಫೆರಲ್ ಆರ್ಟರಿ ಡಿಸೀಸು ಅಥವಾ ಈ ಒಂದು ಸ್ಟ್ರೋಕ್ ಆಗಬಹುದು. ಈ ಎಲ್ಲ ಒಂದು ಸಮಸ್ಯೆಗಳು ಉದ್ಭವ ಆಗಬಹುದು. ಹಾಗೂ ಹೈ ಡೆನ್ಸಿಟಿ ಲೈಪೋಪ್ರೋಟೀನ್ ಗುಡ್ ಕೊಲೆಸ್ಟ್ರಾಲ್ ಇದೇನು ಅಂತಂದರೆ ರಕ್ತನಾಳಗಳಲ್ಲಿ ಇರ್ತಕ್ಕಂತಹ ಕೊಬ್ಬನ್ನು ಕ್ಯಾರಿ ಮಾಡಿ ಅದು ಲಿವರಿಗೆ ಕಳಿಸ್ತದೆ. ಇದು ನಮ್ಮ ಹಾರ್ಟಲ್ಲಿ ಅಥವಾ ರಕ್ತನಾಳಗಳ ಇನ್ಫ್ಲಮೇಷನ್ನ ಕಡಿಮೆ ಮಾಡ್ತದೆ, ಕೆಟ್ಟ ಕೊಲೆಸ್ಟ್ರಾಲ್ನ ನಿವಾರಣೆ ಮಾಡ್ತದೆ. ಇದರ ರೇಂಜ್ ಎಷ್ಟಿರಬೇಕು ಅಂತಂದರೆ ಗಂಡಸರಲ್ಲಿ 40 mg/ಡೆಸಿಲೀಟ್ರಿಗಿಂತನೂ ಜಾಸ್ತಿ ಇರಬೇಕು, ಹಾಗೂ ಹೆಂಗಸರಲ್ಲಿ 50 mg/ಡೆಸಿಲೀಟ್ರಿಗಿಂತನೂ ಜಾಸ್ತಿ ಇತ್ತು ಅಂತಂದರೆ ಇದು ನಾರ್ಮಲ್ ಲೆವೆಲ್ ಅಂತ ಅರ್ಥ. ಇನ್ನು ಟ್ರೈಗ್ಲಿಸರೈಡ್ಸ್ ಅಂತಂದರೆ ಸ್ಟೋರ್ಡ್ ಫ್ಯಾಟ್ ಹೆಂಗೆ ಸ್ಟೋರ್ ಆಗಿರ್ತಲ್ಲ, ಇವಾಗ ಫ್ಯಾಟಿ ಲಿವರ್ ಇರ್ಬೋದು, ಪ್ಯಾಂಕ್ರಿಯಾಸಲ್ಲಿ ಸ್ಟೋರ್ ಆಗಿರ್ಬೋದು, ಪ್ಯಾಂಕ್ರಿಯಾಟಿಟಿಸ್ ಅಥವಾ ಪ್ಯಾಂಕ್ರಿಯಾಸಲ್ಲಿ ಲಿವರಲ್ಲಿ ಸ್ಟೋರ್ ಆಗಿರ್ತಕ್ಕಂಥ ಒಂದು ಫ್ಯಾಟಿಗೆ ಟ್ರೈಗ್ಲಿಸರೈಡ್ಸ್ ಅಂತ ಹೇಳ್ತಾರೆ. ಈ ಟ್ರೈಗ್ಲಿಸರೈಡ್ಸ್ ಎಷ್ಟಿರಬೇಕು ಅಂತಂದರೆ 150 mg/ಡೆಸಿಲೀಟ್ರಿಗಿಂತನೂ ಒಳಗಡೆ ಇತ್ತು ಅಂತಂದರೆ ಇದು ನಾರ್ಮಲ್ ಲೆವೆಲ್ ಅಂತ ಅರ್ಥ. ಇನ್ನು VLDL ಅಂತಂದರೆ ಈ ವೆರಿ ಲೋ ಡೆನ್ಸಿಟಿ ಲೈಪೋಪ್ರೋಟೀನ್ ಇದು ಯಾವಾಗ ಸ್ಟೋರ್ಡ್ ಟ್ರೈಗ್ಲಿಸರೈಡ್ಸ್ ಇರ್ತದಲ್ಲ ಇದನ್ನು ಈ ಒಂದು ರೇಂಜ್ ಎಷ್ಟಿರಬೇಕು ಅಂತಂದರೆ ಪ್ರಮುಖವಾಗಿ ಇದು 5ರಿಂದ 40 mg/ಡೆಸಿಲೀಟ್ರಿಗಿಂತ ಒಳಗಡೆ ಇರಬೇಕು. ಈ ಥರ ಇತ್ತು ಅಂತಂದರೆ ನಿಮ್ಮ ಬ್ಲಡ್ ಕೊಲೆಸ್ಟ್ರಾಲ್ ರಕ್ತನಾಳಗಳಲ್ಲಿ ಇರ್ತಕ್ಕಂಥ ಕೊಲೆಸ್ಟ್ರಾಲ್ ನಾರ್ಮಲ್ ಇದೆ ಅಂತ ಅರ್ಥ.
ಆಯುರ್ವೇದದಲ್ಲಿ ಈ ಒಂದು ಕೊಲೆಸ್ಟ್ರಾಲ್ಗೆ ಏನೇನು ಹೇಳ್ತಾರೆ ಅಂತಂದರೆ, ದೇಹದಲ್ಲಿ ದೋಷ, ಪ್ರಮುಖವಾಗಿ ಕಫ ದೋಷ ಜಾಸ್ತಿ ಆದರೆ, ಹಾಗೂ ಮೇದ ಧಾತು ಅಂದರೆ ಫ್ಯಾಟ್ ಅಡಿಪೋಸ್ ಟಿಶ್ಯೂ ಅಂತಾರೆ, ಆ ಒಂದು ಫ್ಯಾಟ್ ಡೆಪಾಸಿಷನ್ ಜಾಸ್ತಿ ಆದರೆ, ಏರುಪೇರಾದರೆ, ಹಾಗೂ ಅಗ್ನಿ ಯಾವಾಗ ಒಂದು ಡೈಜೆಷನಲ್ಲಿ ಕಡಿಮೆ ಆಗ್ತದೋ, ಅಗ್ನಿ ಕಡಿಮೆ ಆಗಿ ಫ್ಯಾಟ್ ಜಾಸ್ತಿಯಾಗಿ ಕಫ ಅಂಶ ಜಾಸ್ತಿಯಾಗಿ ಮೇದಧಾತು ಜಾಸ್ತಿಯಾಗಿ ಜಠರಾಗ್ನಿ ಕಡಿಮೆ ಆದಾಗ ಉದ್ಭವ ಆಗ್ತಕ್ಕಂಥ ಒಂದು ಸಮಸ್ಯೆಗೆ ಈ ಒಬೆಸಿಟಿ ಅಥವಾ ಕೊಲೆಸ್ಟ್ರಾಲ್ ಅಥವಾ ಈ ಕೊಬ್ಬಿನ ಸಮಸ್ಯೆ ಅಂತ ಕರೀತಾರೆ. ಹಾಗಾದರೆ ಈ ಒಂದು ಸಮಸ್ಯೆಗೆ, ಈ ಕೊಲೆಸ್ಟ್ರಾಲಿಗೆ ಪರಿಹಾರ ಏನು ಅಂತಂತ ತಿಳ್ಕೊಳ್ಳೋಣ. ಮೊದಲು ನೀವೇನು ಪರಿಹಾರ ಅಂತಂದರೆ, ಆಹಾರದಲ್ಲಿ ಆದಷ್ಟು ನೀವು ಜಿಡ್ಡಿನ ಪದಾರ್ಥಗಳು, ಫ್ರೈಡ್ ಫುಡ್ಸು, ಜಂಕ್ ಫುಡ್ಸು, ಮಸಾಲೆ ಇರ್ತಕ್ಕಂಥ ಫುಡ್ಗಳು, ಬೇಕ್ರಿ ಫುಡ್ಗಳು, ಟ್ರಾನ್ಸ್ ಫುಡ್ಗಳು ಇದನ್ನು ತಿಂತಾಯಿದ್ರೆ ಇದನ್ನು ಅವಾಯ್ಡ್ ಮಾಡಲೇಬೇಕು. ಅತಿಯಾದ ಧೂಮಪಾನ, ಮದ್ಯಪಾನ ಅವಾಯ್ಡ್ ಮಾಡಲೇಬೇಕು. ಆಹಾರದಲ್ಲಿ ನಾರಿನಂಶ ಇರ್ತಕ್ಕಂಥ ಆಹಾರ ಪದಾರ್ಥಗಳನ್ನ ಹೆಚ್ಚೆಚ್ಚು ಸೇವನೆ ಮಾಡಬೇಕಾಗ್ತದೆ. ಸ್ವೀಟ್ ತಿಂತಾಯಿದ್ರೆ, ಸಿಹಿ ಪದಾರ್ಥಗಳನ್ನ ಹಾಗೂ ಕೂಲ್ ಡ್ರಿಂಕ್ಸ್ಗಳನ್ನ, ಕಾರ್ಬೋನೇಟೆಡ್ ಡ್ರಿಂಕ್ಸ್ಗಳನ್ನ ಹೆಚ್ಚೆಚ್ಚು ಕುಡಿತಾಯಿದ್ರೆ ಇದನ್ನು ಅವಾಯ್ಡ್ ಮಾಡಲೇಬೇಕಾಗ್ತದೆ. ಹಸಿರು ಸೊಪ್ಪು ತರಕಾರಿಗಳನ್ನ ಹೆಚ್ಚು ಸೇವನೆ ಮಾಡಬೇಕು. ನಾರಿನಂಶ ಇರ್ತಕ್ಕಂಥ ಆಹಾರ ಪದಾರ್ಥಗಳನ್ನ ಅತಿ ಹೆಚ್ಚು ಸೇವನೆ ಮಾಡಬೇಕು. ಹಾಗೂ ಚಿಯಾ ಸೀಡ್ಸು, ಫ್ಲ್ಯಾಕ್ ಸೀಡ್ಸ್ಗಳನ್ನ ನೆನೆ ಹಾಕಿ ಇದನ್ನು ಸೇವನೆ ಮಾಡಬೇಕಾಗ್ತದೆ. ಇದರ ಜೊತೆಗೆ ಶುಂಠಿ, ಜೀರಿಗೆ ಹಾಗೂ ಈ ಒಂದು ಬೆಳ್ಳುಳ್ಳಿ, ಅರಿಶಿಣ ಇವುಗಳನ್ನೆಲ್ಲ ಸೇವನೆ ಮಾಡಬೇಕಾಗ್ತದೆ. ಆಹಾರದಲ್ಲಿ ಈ ಥರ ಆಹಾರ ಪದಾರ್ಥಗಳನ್ನ ಸೇವನೆ ಮಾಡೋದ್ರಿಂದ, ಹಸಿರು ಸೊಪ್ಪು ತರಕಾರಿಗಳನ್ನ ಹೆಚ್ಚೆಚ್ಚು ಸೇವನೆ ಮಾಡೋದ್ರಿಂದ, ಫೈಬರ್ ನಾರಿನಂಶ ಇರ್ತಕ್ಕಂಥ ಆಹಾರ ಪದಾರ್ಥಗಳನ್ನ ಹೆಚ್ಚು ಸೇವನೆ ಮಾಡೋದ್ರಿಂದ, ಇದರ ಜೊತೆಗೆ ಉಗುರು ಬೆಚ್ಚಿನ ನೀರನ್ನು ಕುಡಿಯೋ ಅಭ್ಯಾಸ ಇಟ್ಕೊಳ್ಳೋದ್ರಿಂದ ಈ ಒಂದು ಕೆಟ್ಟ ಕೊಲೆಸ್ಟ್ರಾಲ್ನ ನಿರ್ಮೂಲನೆ ಮಾಡ್ಬೋದು. ಇನ್ನು ಲೈಫ್ ಸ್ಟೈಲ್ ಕಾಜಿಗೆ ಬಂತು ಅಂತಂದರೆ, ಲೈಫ್ ಸ್ಟೈಲ್ ಯಾವ ರೀತಿ ಇರಬೇಕು ಅಂತಂದರೆ, ನೀವು ಆದಷ್ಟು ರೆಗ್ಯುಲರ್ ಎಕ್ಸಸೈಸ್ ಮಾಡಬೇಕು, ವಾಕಿಂಗ್ ಮಾಡಬೇಕಾಗ್ತದೆ. ಯೋಗ, ಪ್ರಾಣಾಯಾಮ, ಸ್ವಿಮ್ಮಿಂಗ್ ಇರ್ಬೋದು ಅಥವಾ ಈ ಒಂದು ಜಾಗಿಂಗ್ ಇರ್ಬೋದು, ಈ ಒಂದು ಎಕ್ಸಸೈಸ್ಗಳನ್ನ, ದೈಹಿಕ ಚಟುವಟಿಕೆಗಳನ್ನು, ಯೋಗ, ಪ್ರಾಣಾಯಾಮ ಎಲ್ಲ ಮಾಡೋದ್ರಿಂದ ನಿಮ್ಮ ಕೊಲೆಸ್ಟ್ರಾಲ್, ಜಿಡ್ಡಿನಂಶ ಅಥವಾ ಏನಿದೆ ಬ್ಯಾಡ್ ಕೊಲೆಸ್ಟ್ರಾಲ್ ಇದೆಲ್ಲ ನಿರ್ಮೂಲನೆ ಆಗ್ತದೆ. ಹಾಗೂ ಸರಿಯಾದ ಸಮಯಕ್ಕೆ ನಿದ್ದೆ ಹಾಗೂ ಸರಿಯಾದ ಸಮಯಕ್ಕೆ ಎದ್ದೇಳಬೇಕಾಗ್ತದೆ, ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳ್ಬೇಕಾಗ್ತದೆ. ಹಾಗೂ ಇದರ ಜೊತೆಗೆ ಡೇ ಟೈಮ್ ಸ್ಲೀಪ್, ಮಧ್ಯಾಹ್ನದ ನಿದ್ದೆ ಮಾಡ್ತಿದ್ದೆ ಇದನ್ನು ಅವಾಯ್ಡ್ ಮಾಡಬೇಕಾಗ್ತದೆ. ಆಹಾರದಲ್ಲಿ, ವಿಹಾರದಲ್ಲಿ, ಜೀವನ ಶೈಲಿಯಲ್ಲಿ ಸರಿಯಾಗಿತ್ತು ಅಂತಂದರೆ ನಿಮ್ಮ ಕೆಟ್ಟ ಕೊಲೆಸ್ಟ್ರಾಲ್ ದೇಹದಲ್ಲಿ ಶೇಖರಣೆ ಆಗೋದಿಲ್ಲ, ಆರೋಗ್ಯದಿಂದ ಇರ್ತೀರ. ಯಾವುದೇ ಒಂದು ಸಮಸ್ಯೆಗಳು, ಡಯಾಬಿಟಿಸ್ ಇರ್ಬೋದು, ಹೈಪರ್ ಟೆನ್ಷನ್ ಇರ್ಬೋದು, ಫ್ಯಾಟಿ ಲಿವರ್ ಇರ್ಬೋದು, ಇದು ಯಾವುದೇ ಸಮಸ್ಯೆಗಳು ಬರೋದಿಲ್ಲ. ಆರೋಗ್ಯದಿಂದ ಇರ್ತೀರಾ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.